ಹುಳಿ ಮಾಡಲು ಮೊದಲಿಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಸ್ವಲ್ಪ ಕಂದು ಬಣ್ಣ ನಂತರ ಹಸಿಮೆಣಸಿನ್ಕಾಯಿ, ಅದು ಸ್ವಲ್ಪ ಬೆಂದ ನಂತರ ಒಲೆಯನ್ನು ಆಫ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಹುರಿಗಡಲೆ ಪುಡಿ, ಕಡಲೆನ ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನು, ಹುಣಸೆ ಹಣ್ಣಿನ ರಸ, ಅರಿಶಿನ, ಕೊತ್ತಂಬರಿ, ಉಪ್ಪು, ಸ್ವಲ್ಪ ಬೆಲ್ಲ. ನಮಗೆ ಹುಳಿ ಅಂಶ ಜಾಸ್ತಿ ಬೇಕು ಅಂದಾಗ ಹುಣಸೆಹಣ್ಣಿನ ರಸ ಜಾಸ್ತಿ ಹಾಕ್ಕೋಬೋದು. ಇದು ಗಂಟಿಲ್ಲದಂತೆ ಎಲ್ಲ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಬೇಕು. ಅದಕ್ಕೆ ಫಸ್ಟು ಒಲೆ ಆಫ್ ಮಾಡಿರೋದು. ಒಲೆ ಉರಿತಾ ಇರಬೇಕಾದ್ರೆ ಮಿಕ್ಸ್ ಮಾಡಿಬಿಟ್ರೆ ಕೆಲವು ಟೈಮ್ ಅದು ಉಂಡೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಲೆ ಹಚ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಹುಳಿ ಅದು ಚೆನ್ನಾಗಿ ಕುದಿ ಬರಬೇಕು, ಬೆಲ್ಲ ಎಲ್ಲ ಕರಗಬೇಕು. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಪೊಂಗಲ್ ಜೊತೆಗೆ ಇದು ನಾವು ಕಾಂಬಿನೇಷನ್ ಮಾಡ್ಕೊಂಡಿರೋದು ಹುಳಿ ಪೊಂಗಲ್ ಮತ್ತು ಕೊಬ್ಬರಿ ಚಟ್ನಿ. ಇದರ ಪೊಂಗಲ್ ಮತ್ತು ಕೊಬ್ಬರಿ ಚಟ್ನಿಯದು ವಿಡಿಯೋ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇವು ಮೂರರ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಹುಳಿ ಚೆನ್ನಾಗಿ ಕುದ್ದಿದೆ, ಟೇಸ್ಟಿ ಹುಳಿ ಪೊಂಗಲ್ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ.